10:30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನನ್ನ ವಿತಾ ಜೈನ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಗೃಹಜ್ಯೋತಿ ಯೋಜನೆ ಜಾರಿಯಾದ್ರೂ ಗೊಂದಲಗಳು ಮುಗಿದಿಲ್ಲ. ಬಾಡಿಗೆದಾರರಿಗೆ ಗೃಹಜ್ಯೋತಿ ಯೋಜನೆ ಸಿಗುತ್ತೋ ಇಲ್ವೋ ಅನ್ನೋ ಗೊಂದಲ ಕಾಡ್ತಾ ಇದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಡಿಗೆ ಮನೆದಾರರಿಗೂ ಉಚಿತ ವಿದ್ಯುತ್ ಯೋಜನೆ ಸಿಗುತ್ತೆ ಅಂತ ಹೇಳಿದ್ದಾರೆ. 200 ಯೂನಿಟ್ ಮೇಲಿರುವವರಿಗೆ ಈ ಸೌಲಭ್ಯ ಸಿಗಲ್ಲ, ಹಾಗೆ ವಾಣಿಜ್ಯ ಉದ್ದೇಶಕ್ಕೆ ಉಚಿತ ಸೌಲಭ್ಯ ಸಿಗಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಬಾಡಿಗೆದಾರರು ಕರಾರು ಪತ್ರ ಅಪ್ಲೋಡ್ ಮಾಡಬೇಕು, ಮನೆ ಬದಲಿಸಿದ್ರೆ ಹಿಂದಿನ ಮನೆ ಲಿಂಕ್ ತೆಗಿಬೇಕು, ಆರ್ಆರ್ ನಂಬರ್ ಮತ್ತು ಆಧಾರ್ ಲಿಂಕ್ ಮಾಡಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬಾಡಿಗೆದಾರರಿಗೂ ಕೊಡ್ತೀವಿ, ಗೊತ್ತಾಯ್ತಾ? ಯಾರ್ಯಾರು ಬಡವರಿದ್ದಾರೆ, 200 ಯೂನಿಟ್ ಒಳಗಡೆ ಉಪಯೋಗಿಸ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ, ಯಾರ್ಯಾರು 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗುತ್ತೆ. ಒಬ್ರು 50 ಯೂನಿಟ್ ಉಪಯೋಗಿಸ್ಬೋದು, ಒಬ್ರು 60 ಯೂನಿಟ್ ಉಪಯೋಗಿಸ್ಬೋದು, ಒಬ್ರು 70 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 100 ಯೂನಿಟ್, ಒಬ್ರು 150, ಒಬ್ರು 180 ಹೀಗೆಲ್ಲ ಉಪಯೋಗಿಸ್ಬೋದು. ಅವ್ರು ಯಾರು ಕೂಡ ಕಟ್ಟಾಗಿಲ್ಲ. 200 ಯೂನಿಟ್ ಉಚಿತ ಕರೆಂಟ್ ಯೋಜನೆ ಸಂಬಂಧ ಇಂಧನ ಇಲಾಖೆ ಮಾರ್ಗಸೂಚಿ ಜಾರಿಗೊಳಿಸಿದೆ. ಈ ಯೋಜನೆ ಗೃಹ ಬಳಕೆಗೆ ಮಾತ್ರ ಅನ್ವಯ ಆಗಲಿದೆ. ವಾಣಿಜ್ಯ ಉದ್ದೇಶಕ್ಕೆ ಈ ಯೋಜನೆ ಅನ್ವಯ ಇಲ್ಲ. ನಿಗದಿತ ಬಿಲ್ಗಿಂತ ಹೆಚ್ಚಿನ ಬಳಕೆಯಾದರೆ ಹೆಚ್ಚುವರಿ ಬಳಕೆಗೆ ಬಿಲ್ ಪಾವತಿಸಬೇಕು. ಯೋಜನೆ ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು. ಇನ್ನು ಗೃಹ ವಿದ್ಯುತ್ ಬಳಕೆದಾರರಲ್ಲಿ ಒಂದೇ ಮನೆಗೆ ಒಂದಕ್ಕಿಂತ ಹೆಚ್ಚು ಮೀಟರ್ ಅಳವಡಿಸಿದರೆ ಒಟ್ಟಾರೆ 200 ಯೂನಿಟ್ಗೆ ಮಾತ್ರ ಈ ಯೋಜನೆ ಅನ್ವಯ ಆಗಲಿದೆ. 200 ಯೂನಿಟ್ ವರೆಗೆ ನೀವು ಮತ್ತೆ ಹೇಳಿದ್ರೆ ಹೌದು, 200 ಯೂನಿಟ್ 200 ಯೂನಿಟ್ ವರೆಗೆ ನಾವು ಗೈಡ್ಲೈನ್ಸ್ ಎಲ್ಲ ಹೇಳಿದೀವಿ. ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ನೋಡಿ, ಇನ್ನೂ ಬಾಡಿಗೆದಾರರು ಹೇಳ್ಬೇಡಿ, ನಾವು ಬಾಡಿಗೆದಾರರು ಮಾಲೀಕರಿಗೆ ಒಂದು ವಿಚಾರ ಇಲ್ಲ. ನೋಡಿ, ಬಾಡಿಗೆದಾರರು ಅಂದ್ರೆ RR ಅಲ್ಲಿ ಯಾರು ಇರ್ತಾರೆ, ಬಾಡಿಗೆದಾರರು ಇರ್ಬೋದು, ಮಾಲೀಕರು ಇರ್ಬೋದು, ಕಟ್ಟುವ ಅವಶ್ಯಕತೆ ಇಲ್ಲ. ಅದು ಅವರು ಹೇಳಿದ್ರೆ ಸ್ಪಷ್ಟವಾಗಿದೆ ಅಲ್ಲ. ಒಂದು ಮನೆಗೆ ಒಂದು RR, ಆ ಒಂದು RRಗೆ ನಾವು ಏನು ನಮ್ಮ ಇದು ಮಾಡಿದ್ವಿ, 12 ತಿಂಗಳದ್ದು ಅವರೇಜ್ 10% ಫ್ರೀ. 2 RR ಒಂದೇ ಮನೆಗಿದ್ಬಿಟ್ರೆ ಅದು 2 ಸೇರಿಸಿಬಿಟ್ಟು 200 ಯೂನಿಟ್ ಕೆಳಗಡೆ ಬಂದರೆ ಮಾತ್ರ ಅವರಿಗೆ ಈ ಸೌಲಭ್ಯ ಸಿಗ್ತದೆ. ಅವರು 200 ಮೀಟರ್ಗಿಂತ ಯೂನಿಟ್ ಜಾಸ್ತಿ ಬಂದರೆ ದುಡ್ಡು ಕಟ್ಟು, ಕರೆಂಟ್ ಬಿಲ್ಲು ಅದರ ಪ್ರಕಾರ ಕಟ್ಟು. ಒಂದು ಕಡೆ 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆಯಾದ್ರೆ ಇನ್ನೊಂದು ಕಡೆ ವಿದ್ಯುತ್ ಬಿಲ್ ದರ ಏರಿಕೆಯಾಗಿದೆ. ಪ್ರತಿ ತಿಂಗಳು ಬರುವ ಬಿಲ್ಗಿಂತ ಡಬಲ್ ಬಿಲ್ ಬಂದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಬಿಲ್ ಕಟ್ಟಲ್ಲ ಅಂತ ಹೇಳ್ತಿದ್ದಾರೆ. ಪ್ರತಿ ತಿಂಗಳು 200 ಬಿಲ್ ಕಟ್ಟುವವರ ಬಿಲ್ ಈ ತಿಂಗಳು 500 ರಿಂದ 600 ರೂಪಾಯಿ ಎಷ್ಟು ಬಂದಿದೆ. ಬಿಲ್ನಲ್ಲಿ ಇತರೆ ಚಾರ್ಜ್ ಅಂತ ಕೂಡ ಇದೆ. ಯಾವ ಕಾರಣಕ್ಕೆ ಬಿಲ್ ಹೆಚ್ಚಾಗಿದೆ ಅಂತ ಹೆಸ್ಕಾಂ ಅಧಿಕಾರಿಗಳನ್ನ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡಲಾಗದೆ ತಡವರಿಸಿದ್ದಾರೆ. ನಾವು ಕರೆಂಟ್ ಬಿಲ್ಲಿಂದ ದೊಡ್ಡ ಸಮಸ್ಯೆ ಆಗಿದೆ ನಮಗೆ. ಒಂದು ನಿಟ್ಟಿನಲ್ಲಿ ಸರ್ಕಾರದವರು ಸರ್ಕಾರ ರಚನೆ ಆದಿಂದ ಇಮಿಡಿಯೇಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ 200 ಯೂನಿಟ್ ಪ್ರತಿ ಮನೆಗೆ 200 ಯೂನಿಟ್ ಫ್ರೀ ಅಂತೇಳಿ ಘೋಷಣೆನೂ ಮಾಡಿದ್ರು, ಅಧಿಕೃತವಾಗಿ ಎಲ್ಲನೂ ಮಾಡ್ಯಾರ. ಆದರೆ ಈಗ ಅದೇ ಸರ್ಕಾರದಿಂದ ಜನರ ಕಡೆ 1 to ಡಬಲ್ ಬಿಲ್ ವಸೂಲಿ ಮಾಡಕತ್ತ. ನನ್ನ ಹತ್ರ 2 ಬಿಲ್ ಅದಾವ. ಹೋದ ತಿಂಗಳದು 436 ರೂಪಾಯಿ ಇದೆ. ಅದೇ ಈ ತಿಂಗಳು ಬಂದ್ಬಿಟ್ಟು 814 ರೂಪಾಯಿ, 1 to ಡಬಲ್ ಇದೆ. ಅಧಿಕಾರಿಗಳಿಗೆ ಕೇಳಿದ್ರೆ ಸೆಕ್ಷನ್ ಆಫೀಸರ್ಗೆ ನಾವು ಫೋನ್ ಮಾಡಿದೀವಿ, ಅವನು ಹೇಳ್ತಾರೆ ಗುಳೇದಗುಡ್ಡ ಸೆಕ್ಷನ್ ಆಫೀಸಕ್ಕೆ ಹೋಗಿ ಕೇಳ್ರಿ ಅಂತ ಹೇಳ್ತಾರೆ. ಮತ್ತೆ ಸೆಕ್ಷನ್ ಆಫೀಸರ್ ಗುಳೇದಗುಡ್ಡ ಸೆಕ್ಷನ್ ಆಫೀಸ್ದಾಗ ಇರಲಾರ್ದ ಬೇರೆ ಕಡೆ ಇರ್ತಾರೆ. ನಾವು ಹೋಗಿ ನಾವು ಅವ್ರನ್ನೇ ಕೇಳ್ಬೇಕಲ್ಲ. ಅಲ್ಲಿ ಈ ಬಿಲ್ ಒಳಗಡೆ, ಹಿಂದಿನ ಬಿಲ್ ಒಳಗಡೆ ಇತರೆ ಅಂತ ಯಾವುದೇ ಆಪ್ಷನ್ ಮೆನ್ಷನ್ ಇರ್ತಿದ್ದಿಲ್ಲ. ಈಗ ಇತರೆ ಅಂತ 200 ಯೂನಿಟ್ ಫ್ರೀ ವಿದ್ಯುತ್ ಘೋಷಣೆ ಆದ್ರೂ ಕರೆಂಟ್ ಕಿರಿಕಿ ಇನ್ನೂ ನಿಂತಿಲ್ಲ. ಹೆಚ್ಚುವರಿ ಬಿಲ್ ಬಂದಿದ್ದು ನೋಡಿ ಗದಗ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ಬಿಲ್ ಕಲೆಕ್ಟರ್ ಎದುರು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಿನಿಮಂ ದರ 85 ರೂಪಾಯಿಯಿಂದ 110 ರೂಪಾಯಿಗೆ ಏರಿಕೆಯಾಗಿದೆ. ಏಪ್ರಿಲ್ ತಿಂಗಳಿಂದ ಅನ್ವಯ ಆಗುವಂತೆ ಬಿಲ್ ಹೆಚ್ಚಿಸಿರುವ ಹೆಸ್ಕಾಂ 100 ಯೂನಿಟ್ ವರೆಗೆ 4 ರೂಪಾಯಿ 75 ಪೈಸೆ ಇದ್ದ ದರ ಈಗ 5 ರೂಪಾಯಿ 30 ಪೈಸೆ ಹೆಚ್ಚಳವಾಗಿದೆ. ಗ್ರಾಮಾಂತರ ನಗರ ಪ್ರದೇಶಗಳಿಗೆ ಏಕರೂಪ ದರ ನಿಗದಿ ಮಾಡಿದ ಹೆಸ್ಕಾಂ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಗೃಹಜ್ಯೋತಿ ಯೋಜನೆಗೆ ಮಾಜಿ ಸಿಎಂ ಎಚ್ಡಿಕೆ ಕಿಡಿಕಾರಿದ್ದಾರೆ. 200 ಯೂನಿಟ್ ಫ್ರೀ ಅಂದ್ರೆ ಆದ್ರೆ ಈಗ ಗೊತ್ತಾಗ್ತಾ ಇದೆ ಅದೇನ್ ಸಮಸ್ಯೆ ಅಂತ ಲೇವಡಿ ಮಾಡಿದ್ದಾರೆ.
ಫ್ರೀ ಅಂತ ಹೇಳುವಾಗ ನಿಮಗೆ ಪರಿಜ್ಞಾನ ಇರಲಿಲ್ವಾ? ಈಗ ಯೋಜನೆಗೆ ಷರತ್ತು ಹಾಕಿದ್ದೀರಲ್ಲ ಅಂತ ಕಿಡಿಕಾರಿದ್ದಾರೆ. ಬಾಡಿಗೆದಾರರ ಪರಿಸ್ಥಿತಿ ಏನಾಗುತ್ತೆ? ಬೇರೆ ಮನೆಗೆ ಶಿಫ್ಟ್ ಆಗುವವನ ಕಥೆ ಏನು? ಅವರು ಮಣ್ಣು ತಿನ್ಬೇಕಾ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧವೂ ಎಚ್ಡಿಕೆ ಹರಿಹಾಯ್ದಿದ್ದಾರೆ. ಯಾವೊಂದು ಚುನಾವಣೆ ಪೂರ್ವದಲ್ಲಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವಲ್ಲ, ಗ್ಯಾರಂಟಿ ಸೈನ್ ಹಾಕಿದಿರಲ್ಲ ನಿಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ನೀವು ಇಬ್ಬರು ಮಾಧ್ಯಮದ ಸ್ನೇಹಿತರ ಮುಂದೆ ಸೈನ್ ಹಾಕಿ ನಿಮ್ಮ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಪ್ರತಿ ಕುಟುಂಬಕ್ಕೆ ನನಗೂ 200 ಯೂನಿಟ್ ನಿನಗೂ 200 ಯೂನಿಟ್ ಅಂತ ಹೇಳಿದ್ರಿ. ಈಗ ನಿಮ್ಗೆ ಅರ್ಥ ಆಯ್ತಾ? 200 ಯೂನಿಟ್ನ ಕೊಡ್ತಕ್ಕಂಥ ಮುಂದಿನ ಒಂದು ಸಮಸ್ಯೆ ಏನು ಅನ್ನೋದು ಮೊದಲೇ ಯೋಚನೆ ಮಾಡಲಿಲ್ಲ. ನೀವು ಯಾಕೆ ಮಾಡಲಿಲ್ಲ? 200 ಯೂನಿಟ್ ಕೊಡ್ಬೋದು ಇಲ್ವೋ ಪುಕ್ಕಟ್ಟೆ ಅಂತ ಹೇಳಿ ಈಗ ಷರತ್ತು ಹಾಕಿದಿರೋದು ಯಾವುದೋ ನೋಡಿದೆ ಪತ್ರಿಕೆಯಲ್ಲಿ. ವಿದ್ಯುತ್ ಶಕ್ತಿ ಉಚಿತ, ಆದರೆ ಅದು ಅಬದ್ಧ ಯೋಚನೆ ಮಾಡಬೇಕಾಗಿತ್ತಲ್ವೇ? ಈಗ ಬಾಡಿಗೆದಾರರ ಕಥೆ ಏನಾಗಿದೆ? ಇಲ್ಲಿ ವಿದ್ಯುತ್ ಉಚಿತ, ಷರತ್ತು ವಿಪರೀತ. ಅವತ್ತಿದು ಹೇಳಿದ ಷರತ್ತು ಹಾಕ್ತೀವಿ ಅಂತ ಹೇಳಿ ವಿರೋಧ ಪಕ್ಷಗಳು ದುರ್ಬಳಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಜನಗಳನ್ನ ದಾರಿ ತಪ್ಪಿಸ್ಲಿಕ್ಕೆ ಅಂತ ಹೇಳಿ. ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್, ಹಾಗೆಯೇ ವಿದ್ಯುತ್ ಬೆಲೆ ಏರಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ಹಸು ಮತ್ತು ಎತ್ತು ಕರೆತಂದು ಗೋಪೂಜೆ ಮೂಲಕ ಪ್ರತಿಭಟನೆ ಮಾಡಿದ್ರು. ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್, ಚಲವಾದಿ ನಾರಾಯಣಸ್ವಾಮಿ, ಕೇಶವ ಪ್ರಸಾದ್, ಗೋಪಿನಾಥ್ ರೆಡ್ಡಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಗೋ ಹತ್ಯೆ ನಿಷೇಧ ಕಾಯ್ದೆ ವಾಪಸಾತಿ ವಿಚಾರವಾಗಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರದ ಮುಂದೆ ಅಂತಹ ಯಾವುದೇ ಪ್ರಸ್ತಾವನೆ ಇಲ್ಲ. ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಸರ್ಕಾರದ ಎದುರಿಗೆ ಯಾವುದೇ ಆ ರೀತಿಯಾಗಿರ್ತಕ್ಕಂಥ ಪ್ರಸ್ತಾವನೆ ಸದ್ಯಕ್ಕಿಲ್ಲ. ಯಾವುದೇ ಆ ರೀತಿಯ ಪ್ರಸ್ತಾವನೆ ಸರ್ಕಾರದ ಎದುರಿಗೆ ಸದ್ಯ. ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ವಿಚಾರ ಹಾಗೂ ವಿದ್ಯುತ್ ದರ ಏರಿಕೆ ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಜಿಲ್ಲಾ ಕೇಂದ್ರಗಳ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಕೊಪ್ಪಳ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಂಸದ ಸಂಗಣ್ಣ ಕರಡಿ, ಶಾಸಕ ದೊಡ್ಡನಗೌಡ ಪಾಟೀಲ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ, ಜನರಿಗೆ ಮೋಸ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ. ಇನ್ನು ಚಿತ್ರದುರ್ಗದಲ್ಲೂ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಒನಕೆ ಓಬವ್ವ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಘಟಕ ಪ್ರತಿಭಟನೆ ನಡೆಸಿತು. 5 ಗ್ಯಾರಂಟಿ ಘೋಷಿಸಿ ಷರತ್ತು ವಿಧಿಸಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿರೋಧ ಪಕ್ಷಗಳ ಜೊತೆ ನಾವು ಸ್ನೇಹಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧ ಅಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ನಾವು ಡಿಕೆ ಶಿವಕುಮಾರ್ ಜೊತೆ ಸ್ನೇಹ ಮಾಡೋದಿಕ್ ಬಂದಿಲ್ಲ, ವಿರೋಧ ಪಕ್ಷವಾಗಿ ಯುದ್ಧ ಮಾಡೋದಿಕ್ ಬಂದಿದ್ದೇವೆ. ಬರೀ ಯುದ್ಧ ಅಲ್ಲ, ದೊಡ್ಡ ಯುದ್ಧವನ್ನೇ ಮಾಡಲು ಬಂದಿದ್ದೇವೆ ಅಂತ ಎಚ್ಡಿಕೆ ಗುಡುಗಿದ್ದಾರೆ. ಪಾಪ ಇವತ್ತೇನು ಹೇಳ್ಕೊಂಡವ್ರೆ ಬೆಂಗಳೂರಿನ ಅಭಿವೃದ್ಧಿ ಸಚಿವರು, ಸ್ನೇಹಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧವಂತೆ. ನಾವಿಲ್ಲಿರೋದು ವಿರೋಧ ಪಕ್ಷದಲ್ಲಿ ಸ್ನೇಹ ಮಾಡೋಕ್ಕಲ್ಲ, ಯುದ್ಧ ಮಾಡೋಕ್ಕೆ ತಯಾರಾಗಿರೋದು. ಯುದ್ಧ ಮಾಡೋಕ್ಕೆ ವಿರೋಧ ಪಕ್ಷದಲ್ಲಿ ಜನ ಕೂರಿಸಿರೋದು ನಮಗೆ. ಯುದ್ಧ ಅಂದ್ರೆ ಸುಮ್ಮನೆ ಯುದ್ಧ ಮಾಡೋಕ್ಕಲ್ಲ, ರಾಜ್ಯದ ಜನರ ಜೊತೆ ಚೆಲ್ಲಾಟ ಆಡ್ತಿರಲ್ಲ, ಆ ಚೆಲ್ಲಾಟದ ವಿಷಯದಲ್ಲಿ ಜನಗಳ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮನ್ನು ಕೂರಿಸೋರು. ಇಲ್ಲಿ ಅದು 17 ಗೆದ್ದಿದ್ವೋ, 18 ಗೆದ್ದಿದ್ವೋ, 19 ಗೆದ್ದಿದ್ವೋ, ಅದು ಸೆಪರೇಟು. ಇವತ್ತು ಹೇಳ್ತೀರಿ ನೀವು ವಿರೋಧ ಪಕ್ಷಗಳ ಮೇಲೆ ದುರ್ಬಳಕೆ ಮಾಡಕ್ಕೆ ಹೊರಟಿದ್ದೀರಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಜನಗಳಿಗೆ ದಾರಿ ತಪ್ಪಿಸಿ ಅಂತ ಹೇಳಿ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಬಗ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸುಳಿವು ಕೊಟ್ಟಿದ್ದಾರೆ. ಈ ಬಗ್ಗೆ ಕಮಿಟಿ ಮಾಡಿ ಬಳಿಕ ನಿರ್ಧಾರ ಮಾಡ್ತೇವೆ ಅಂತ ದೇವೇಗೌಡರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ದೇವೇಗೌಡರು, ಕಾರ್ಪೊರೇಷನ್, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಫಲಿತಾಂಶ ನೋಡೋಣ, ಲೋಕಲ್ ಚುನಾವಣೆ ರಿಸಲ್ಟ್ ಮೇಲೆ ಮೈತ್ರಿ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿದ್ದಾರೆ. ಎಲ್ಲಿ ಕ್ಯಾಂಡಿಡೇಟ್ ಹಾಕಬೇಕು, ಎಷ್ಟು ಕ್ಯಾಂಡಿಡೇಟ್ ಹಾಕಬೇಕು, ಅದನ್ನೆಲ್ಲ ಆಮೇಲೆ ತೀರ್ಮಾನ ಮಾಡುತ್ತಾರೆ. ಇದು ಮೊದಲು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ನಗರ ಪಾಲಿಕೆ, ಈ ಚುನಾವಣೆಯಲ್ಲಿ ನಾವು ಮೊದಲು ನಮ್ಮ ಶಕ್ತಿಯನ್ನು ಗುರುತಿಸ್ಕೊಳ್ಳೋದು ನಮ್ಮ ಮೊದಲನೇ ಆದ್ಯ ಕರ್ತವ್ಯ. ಅದಾದ ಮೇಲೆ
ಪಾರ್ಲಿಮೆಂಟ್ ಚುನಾವಣೆ ಅಷ್ಟೊಳಗೆ ಇದು ಮುಗಿದೋಗಿರುತ್ತೆ. ಫಲಿತಾಂಶ ಹೊರಬಂದ ಮೇಲೆ ನಾವು ಎಷ್ಟು ಕಡೆ ನಿಲ್ಲಕ್ಕೆ ಸಾಧ್ಯ ಇದೆಯೋ ನಾವು ಯಾರ ನಾವು ಕಮ್ಯುನಿಸ್ಟ್ ಜೊತೆ ಇದ್ದೇವೆ. ಹೋದ ಸಾರಿ ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಅಧ್ಯಕ್ಷರು ಪ್ರಣಾಳಿಕೆ ತಯಾರು ಮಾಡಿದಂತೆ ಜುಲೈ 7ರಂದು ರಾಜ್ಯ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ಬಜೆಟ್ ಪೂರ್ವ ಸಿದ್ಧತಾ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ. ಶಕ್ತಿಭವನದಲ್ಲಿ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಜೊತೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತೆಯರ 4 ತಿಂಗಳಿನಿಂದ ವೇತನ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಆಶಾ ಕಾರ್ಯಕರ್ತೆಯರು ಸಿಎಂಗೆ ಭೇಟಿಗೆ ಆಗಮಿಸಿದ್ದಾರೆ. ಈ ಬಗ್ಗೆ ಯಲಹಂಕ ಝೋನ್ನ ಕಾರ್ಯಕರ್ತೆಯರು ಮಾತನಾಡಿ ತಿಂಗಳಿಗೆ ಬರೋದೇ 5,000 ರೂಪಾಯಿ ಸಂಬಳ, ಅದನ್ನು ಕೊಡದೆ ಬಾಕಿ ಉಳಿಸಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನು ಪ್ರಯೋಜನ ಆಗಿಲ್ಲ. ಹಾಗೂ ಮಕ್ಕಳ ಶಾಲಾ ಶುಲ್ಕ, ಮನೆ ನಿರ್ವಹಣೆ ಕಷ್ಟ ಆಗ್ತಾ ಇದೆ ಅಂತ ಆಶಾ ಕಾರ್ಯಕರ್ತೆಯರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಇವತ್ತೇ ನಾನು ಆಫೀಸಿಂದ ನಾನು ಕಾಲ್ ಮಾಡಿಬಿಟ್ಟು ಇವತ್ತು ಬಗೆಹರಿಸ್ಕೊಡ್ತೀನಿ ನಿಮ್ಮ ಸಮಸ್ಯೆ ಅಂತ ಹೇಳಿದ್ದಾರೆ ಸರ್. 6 ತಿಂಗಳಿಂದ ಆಗಿಲ್ಲ ಅಂತಾನೆ ಹೇಳ್ಕೊಂಡಿವಿ. ಲೆಟರ್ನು ಓದಿದ್ರು ಸರ್. ಇವತ್ತು ನಾನು ಫೋನ್ ಮಾತಾಡೇ ಬಿಡ್ತೀನಿ, ಇವತ್ತೇ ಬಗೆಹರಿಸ್ಕೊಡ್ತೀನಿ ನಿಮ್ಮ ಸಮಸ್ಯೆ ಅಂತ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಕೂಡ ಬಂದಿದ್ರು, ಅವ್ರ ಜೊತೆನೂ ಮಾತಾಡಿದ್ರು ಸರ್. ಅವ್ರಿಗೂ ಈ ಲೆಟರ್ ಕೊಟ್ಟಿದೀವಿ. ಅವರು ಇವತ್ತು ನಿಮ್ಮ ಲೀಡರ್ ಕಡೆಯಿಂದ ಒಂದು ಮೀಟಿಂಗ್ ಇದೆ ಅಮ್ಮ, ನಾನು ಮಾತಾಡ್ತೀನಿ ಅಂತ ಸರ್ ಹೇಳಿದ್ದಾರೆ. ಇವತ್ತೇ ಸಂಬಳ ಆಗುತ್ತೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಸರ್. ಒಂದ್ ವೇಳೆ ಆ ಭರವಸೆ ಈಡೇರಲಿಲ್ಲ ಅಂದ್ರೆ ಮತ್ತೆ ಬರ್ತೀರಾ? ಇರುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್. ಯಾಕಂದ್ರೆ ದೇವ್ರ ದರ್ಶನ ಆದ್ಮೇಲೆ ಪ್ರಸಾದ ಸಿಕ್ಕೇ ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಭೇಟಿ ಮಾಡಿದ್ರು. ಈ ವೇಳೆ ಮಾತನಾಡಿದ ಕೆಂಪಣ್ಣ, ಡಿಕೆ ಶಿವಕುಮಾರ್ ಜೊತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದೇವೆ. 40 ಕಮಿಷನ್ ವಿಷಯದ ಬಗ್ಗೆಯೂ ಚರ್ಚೆ ಮಾಡಿದ್ದೇನೆ ಅಂತ ಹೇಳಿದ್ರು. ಬರೀ ವಿಶ್ ಮಾಡಕ್ ಬಂದಿದ್ವಿ ಸರ್. ಓಕೆ ಸರ್, ಅಂದ್ರೆ ನೆಕ್ಸ್ಟ್ ಮತ್ತೆ ಮಾಡ್ತೀರಾ ಸರ್ ಬಂದು? ನೋಡೋಣ ಸರ್, ಇದು ಫಸ್ಟ್ ವಿಶ್ ಮಾಡಕ್ ಬಂದಿದ್ವಿ. ಓಕೆ, ನಮ್ಮ ಡಿಮ್ಯಾಂಡ್ ಏನಿಲ್ಲ. ಬಟ್ ತನಿಖೆ ಆಗ್ಬೇಕಲ್ಲ ಸರ್, ಅದು ನೋಡೋಣ. ಈಗ ವಿಶ್ ಮಾಡಕ್ ಬಂದಿದ್ದೀವಿ. ಸಪ್ರೇಟ್ ಒಂದು ಮೀಟಿಂಗ್ ಕೇಳಿದ್ದೀವಿ. ನೋಡೋಣ. ಮೀಟಿಂಗ್ ಕೇಳಿದ್ದೀರಾ ಸರ್? ಇದು 40%ಗೋಸ್ಕರನೇ. ಬೆಳಗಾವಿ ಜಿಲ್ಲಾ ವಿಭಜನೆ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲಾ ವಿಭಜನೆ ಆಗಬೇಕು. ಜಿಲ್ಲಾ ವಿಭಜನೆ ಕೂಗು ಮೊದಲಿನಿಂದಲೂ ಇದೆ. ನಮ್ಮ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. ಅಭಿವೃದ್ಧಿ ದೃಷ್ಟಿಯಿಂದ ವಿಭಜನೆ ಆಗಿ ಚಿಕ್ಕೋಡಿ ಜಿಲ್ಲೆಯಾಗಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ತ್ವರಿತಗತಿಯಲ್ಲಿ ಆಗಬೇಕು ಅಂತಂದ್ರೆ ಜಿಲ್ಲಾ ವಿಭಜನೆ ಆಗಬೇಕು. ಅದು ಎಲ್ಲರ ಒಂದು ಸಹಮತದಿಂದ ಆಗಬೇಕು. ಬರೀ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಅಥವಾ ಪ್ರಕಾಶ್ ಹುಕ್ಕೇರಿ ಅವರ ಹೇಳಿಕೆ, ಸತೀಶ್ ಅಣ್ಣನ ಹೇಳಿಕೆ ಅದು ಅಪ್ರಸ್ತುತ. ಬಟ್ ಎಲ್ಲರ ಮನಸ್ಸಿನಲ್ಲೂ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕನ್ನೋದಿದೆ. ಈಗ ಅದು ಮುನ್ನೆಲೆಗೆ ಬಂದಿದೆ. ಸೊ ಹಂತವಾಗಿ ಅದ್ರ ಬಗ್ಗೆನೂ ಚರ್ಚೆ ಆಗಿ ಅಭಿವೃದ್ಧಿ ಪರವಾದಂಥ ನಿಲುವನ್ನು ನಾವು ತಗೊಳ್ತೀವಿ. ವಿಧಾನಸಭೆ ಸೋಲಿಂದ ಪುಟಿದೇಳೋದಕ್ಕೆ ಬಿಜೆಪಿ ಅಂತೂ ಸರ್ಕಸ್ ಮೇಲೆ ಸರ್ಕಸ್ ನಡೆಸ್ತಾ ಇದೆ. ಸೋಲಿನ ಆತ್ಮಾವಲೋಕನಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಇವತ್ತು ಅಥವಾ ನಾಳೆ ಕೇಂದ್ರ ನಾಯಕರು, ಚುನಾವಣಾ ಉಸ್ತುವಾರಿಗಳು ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಮೊದಲಿಗೆ ಪರಾಜಿತ ಅಭ್ಯರ್ಥಿಗಳ ಜೊತೆಗೆ ಸೋಲಿಗೆ ಕಾರಣ ಆದ ಅಂಶಗಳ ಬಗ್ಗೆ ಸಮಾಲೋಚನೆ ಮಾಡಲಿದ್ದಾರೆ. ಹಾಗೆಯೇ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆ, ಲೋಕಸಭಾ ಚುನಾವಣೆಗೆ ತಯಾರಿ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಇದೇ ವೇಳೆ ಧರ್ಮೇಂದ್ರ ಪ್ರಧಾನ್ ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿದ್ದಾರೆ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಟೋಲ್ ಸಿಬ್ಬಂದಿ ಮೇಲೆ ದರ್ಪ ಮೆರೆದಿದ್ದಾರೆ. ಬೆಂಗಳೂರಿನಿಂದ ಮಳವಳ್ಳಿ ಕಡೆಗೆ ಪ್ರಯಾಣ ಬೆಳೆಸಿದ್ದ ನರೇಂದ್ರ ಸ್ವಾಮಿ ಕಣಮಿಣಕ್ಕಿ ಟೋಲ್ನಲ್ಲಿ ಐಟಿ ಕಾರ್ಡ್ ರಿಜಿಸ್ಟರ್ ತಡವಾದ ಹಿನ್ನೆಲೆ ಗಲಾಟೆ ಮಾಡಿದ್ದಾರೆ. ನನ್ನ ಕಾರು ಯಾಕೆ ತಡಿತೀರಿ ಅಂತ ದರ್ಪ ಪ್ರದರ್ಶಿಸಿದ್ದಾರೆ. ಭಾನುವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಿಟ್ಟಿ ಏನ್ ಬಿಡ್ತೀರಾ ನೀವು? ಬಿಟ್ಟಿ ಎಲ್ಲ ಕೊಟ್ಟರೆ ಆಯ್ತು. ಕರೆ ಪೊಲೀಸ್ ಗಾಡಿ ನಂಬರ್ ಹಾಕಿ ಬಿಡ್ಬೇಕು. ಗಾಡಿ ನಂಬರ್ ಸ್ಕ್ಯಾನ್ ಮಾಡಕ್ಕಲ್ಲ.
ದಾವಣಗೆರೆಯ ಹೊನ್ನಾಳಿಯಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ವಾರ್ ನಡೆದಿದೆ. ಮಾಜಿ ಶಾಸಕ ರೇಣುಕಾಚಾರ್ಯ ವಿರುದ್ಧ ಹೊನ್ನಾಳಿ ಹಾಲಿ ಕಾಂಗ್ರೆಸ್ ಶಾಸಕ ಡಿಜಿ ಶಾಂತನಗೌಡ ಸಿಎಂ ಸಿದ್ದರಾಮಯ್ಯಗೆ ದೂರು ನೀಡಿದ್ದಾರೆ. ಹೊನ್ನಾಳಿ ನ್ಯಾಮತಿ ಅವಳಿ ಕ್ಷೇತ್ರದಲ್ಲಿ ಅಕ್ರಮ ಕಾಮಗಾರಿಗಳ ಬಗ್ಗೆ ಕೆಡಿಪಿ ಸಭೆಯಲ್ಲಿ ದೂರು ನೀಡಿದ್ದಾರೆ. ಕಳೆದ ಮಳೆಗಾಲದಲ್ಲಿ ಹೊನ್ನಾಳಿ ನ್ಯಾಮತಿಯಲ್ಲಿ ಅತಿವೃಷ್ಟಿಯಾಗಿ ಸಾವಿರಾರು ಮನೆಗಳು ಬಿದ್ದಿದ್ವು. ಇದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನೆ ಬಿದ್ದರೂ ರೇಣುಕಾಚಾರ್ಯ ಮನೆ ನೀಡಿಲ್ಲ. ಆದರೆ ಮನೆ ಬೀಳದ 280 ಬಿಜೆಪಿ ಕಾರ್ಯಕರ್ತರ ಮನೆಗೆ 5 ಲಕ್ಷ ಪರಿಹಾರ ನೀಡಿದ್ದಾರೆ. ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ. 2 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕಿನಲ್ಲಿ ಪ್ರಕೃತಿ ವಿಪದ ಸಾಕಷ್ಟು ಮನೆಗಳು ಬಿದ್ದಿದ್ದಾವೆ. ಆದರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರ ಹಸ್ತಕ್ಷೇಪದಿಂದ ನಿಜವಾದ ಫಲಾನುಭವಿಗಳು ಮನೆ ಬಿದ್ದಿದ್ರೂ ಸಹ ಅವರು ಆದೇಶ ಪತ್ರವನ್ನು ಕೊಟ್ಟು ಪುನಃ ಅವರು ಕಾಂಗ್ರೆಸ್ನ ಅಂತ ಗೊತ್ತಾದ ಮೇಲೆ ಅವೆಲ್ಲವನ್ನು ಕ್ಯಾನ್ಸಲ್ ಮಾಡಿ 1 ರೂಪಾಯಿನೂ ಸಹ ಬರದ ರೀತಿಯಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡಿದ್ದಕ್ಕಾಗಿ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಧಮಕಿ ಹಾಕಿದ್ದಾರೆ ಅಂತ ಗ್ರಾಮ ಪಂಚಾಯತ್ ಸದಸ್ಯ ರಾಮಗೌಡ ಪಾಟೀಲ್ ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ರಾಮಗೌಡ ಪಾಟೀಲ್ ಆತ್ಮಹತ್ಯೆ ಬೆದರಿಕೆ ಹಾಕಿದ್ದಾರೆ. ಅನುದಾನ ಸ್ಥಗಿತ ಹಿನ್ನೆಲೆ ರಾಮಗೌಡ ಪಾಟೀಲ್ ಅವರು ಶಾಸಕರ ಮನೆ ಎದುರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾರಂತೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ರಾಜು ಕಾಗೆ, ರಾಮಗೌಡರಿಂದ ನನಗೆ ಮಾನಸಿಕ ಕಿರುಕುಳ ಹೆಚ್ಚಾಗಿದೆ. ನಿನ್ನೆ ರಾತ್ರಿಯಿಂದ ಫೋನ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕ್ತಿದ್ದಾರೆ. ನಾನು ಕಿರುಕುಳ ಕೊಟ್ಟಿರುವ ಕುರಿತು ದಾಖಲೆ ಇದ್ರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಲಿ ಅಂತ ರಾಜು ಕಾಗೆ ಆರೋಪ ಮಾಡಿದ್ದಾರೆ. ದೇವರಾಜ ಅರಸು ಅವರ 41ನೇ ಪುಣ್ಯ ಸ್ಮರಣೆಯ ಅಂಗವಾಗಿ ಸಿಎಂ ಸಿದ್ದರಾಮಯ್ಯ ಅರಸು ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಅರಸು ಸಿಎಂ ಆಗಿದ್ದ ವೇಳೆ ಅವರು ಜೀವಿತಾವಧಿಯಲ್ಲಿ ಮಾಡಿದ ಕೆಲಸ ನಮಗೆಲ್ಲ ಸ್ಫೂರ್ತಿ. ಅವರು ಅನೇಕ ಸಾಮಾಜಿಕ ಕ್ರಾಂತಿಕಾರಕ ತೀರ್ಮಾನ ಮಾಡಿದ್ದಾರೆ. ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವ ಕೆಲಸ ಅರಸು ಮಾಡಿದ್ದಾರೆ. ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ ಮಾಡುವ ಕೆಲಸ ಮಾಡಿದ್ರು ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಅನೇಕ ಸಾಮಾಜಿಕ ಕ್ರಾಂತಿಕಾರಿಕ ತೀರ್ಮಾನಗಳನ್ನು ಅವರು ಮಾಡಿದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ ಆಗ್ತಿರ್ಬೋದು, ಜೀತ ವಿಮುಕ್ತಿ ಇದಿರ್ಬೋದು, ಮಲ ಹೊರತಕ್ಕಂಥ ಪದ್ಧತಿಯನ್ನು ನಿಲ್ಲಿಸೋದಿರ್ಬೋದು. ಜೊತೆಗೆ ಯಾರಿಗೆ ಧ್ವನಿ ಇಲ್ಲ, ಧ್ವನಿ ಇಲ್ಲದಿರ್ತಕ್ಕಂಥ ಜನರಿಗೆ ಧ್ವನಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಮಠಕ್ಕೆ ಜಮೀನು ಕೊಡೋದಾಗಿ ಮಹಿಳೆಯೊಬ್ಬಳು ಸ್ವಾಮೀಜಿಗೆ 35 ಲಕ್ಷ ದೋಖಾ ಮಾಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಂಬಾಳು ಮಠದಲ್ಲಿ ನಡೆದಿದೆ. ಕಂಬಾಳು ಮಠದ ಪೀಠಾಧಿಪತಿ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಮೋಸ ಹೋದವರು. ವರ್ಷ ಅನ್ನುವ ಹೆಸರಿನ ಯುವತಿ ಫೇಸ್ಬುಕ್ ಅಲ್ಲಿ ಸ್ವಾಮೀಜಿಯನ್ನ ಪರಿಚಯ ಮಾಡಿಕೊಂಡಿದ್ದಾರೆ. ನಂತರ 10 ಎಕರೆ ಜಮೀನು ಕೊಡ್ತೀನಿ ಅಂತ ನಂಬಿಸಿ ಹಂತ ಹಂತವಾಗಿ ಸ್ವಾಮೀಜಿ ಬಳಿ ಹಣ ಹಾಕಿಸಿಕೊಂಡು ವಂಚನೆ ಮಾಡಿದ್ದಾರೆ. ಮಂಜುಳಾ ಅನ್ನುವ ಮಹಿಳೆ ಅಕೌಂಟ್ಗೆ ಹಣ ಪಾವತಿಸಿದ ಶ್ರೀಗಳು ಇದೀಗ ಮೋಸ ಹೋಗಿದ್ದಾರೆ. ಈ ಬಗ್ಗೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಿಯಕರನಿಂದಲೇ ಯುವತಿ ಕೊಲೆಯಾಗಿರುವ ಘಟನೆ ಬೆಂಗಳೂರಿನ ಜೀವನ್ ಭೀಮಾನಗರದ ಕೋಡಿಹಳ್ಳಿಯಲ್ಲಿ ನಡೆದಿದೆ. ಹೈದರಾಬಾದ್ ಮೂಲದ ಯುವತಿ ನಗರದಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ಲು. ಕೋಡಿಹಳ್ಳಿಯಲ್ಲಿ ಪ್ರಿಯಕರನ ಜೊತೆಗೆ ಒಟ್ಟಿಗೆ ಯುವತಿ ವಾಸವಿದ್ಲು. ಕೆಲವು ದಿನಗಳಿಂದ ಇಬ್ಬರ ನಡುವೆ ಗಲಾಟೆ ನಡೀತಾ ಇದ್ದು, ನಿನ್ನೆ ಕೂಡ ಇಬ್ಬರು ಮನೆಯಲ್ಲಿ ಗಲಾಟೆ ಮಾಡಿಕೊಂಡಿದ್ರು. ಬಳಿಕ ಯುವತಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಪ್ರಿಯಕರ ಬಳಿಕ ಯುವತಿ ಕುತ್ತಿಗೆಗೆ ವೇಲ್ನಿಂದ ಬಿಗಿದು ನೇಣು ಹಾಕಿಕೊಂಡಂತೆ ಬಿಂಬಿಸುವ ಯತ್ನ ಮಾಡಿದ್ದಾನೆ. ಮೊದಲು ಅನುಮಾನಾಸ್ಪದ ಸಾವು ಎಂದುಕೊಂಡಿದ್ದ ಪೊಲೀಸರು ಸ್ಥಳ ಪರಿಶೀಲನೆ ವೇಳೆ ಕೊಲೆ ಅನ್ನೋದು ಬೆಳಕಿಗೆ ಬಂದಿದೆ. ಸಂಜೆ ಸುಮಾರು 8 ಗಂಟೆಗೆ ನಮ್ಮ ಪೊಲೀಸ್ ಠಾಣೆಗೆ ಒಂದು ಕರೆ ಬರುತ್ತೆ. ಅದರ ಪ್ರಕಾರ ಕರೆ ಮಾಡಿದಂಥ ವ್ಯಕ್ತಿ ಅವರ ಫ್ಲ್ಯಾಟಲ್ಲಿ ಒಂದು ಮೃತದೇಹ ಪತ್ತೆಯಾಗಿದೆ ಅಂತ ಫೋನ್ ಮಾಡ್ತಾರೆ. ತಕ್ಷಣ ನಮ್ಮ ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯವರು ಅಲ್ಲಿ ಹೋಗ್ತಾರೆ. ಒಬ್ಬಳು ಮಹಿಳೆಯ ಶವ ಅಲ್ಲಿ ನಮಗೆ ದೊರಕುತ್ತೆ. ಶವವನ್ನು ಮೇಲ್ನೋಟಕ್ಕೆ ಪರಿಶೀಲಿಸಿದಾಗ ಬಹುಶಃ ಆ ಮಹಿಳೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿರಬಹುದು ಅನ್ನೋಂಥ ಒಂದು ಸಂಶಯ ವ್ಯಕ್ತವಾಗುತ್ತೆ. ಬೆಂಗಳೂರಲ್ಲಿ 9ನೇ ತರಗತಿ ಓದ್ತಾ ಇದ್ದ ಬಾಲಕ ನಾಪತ್ತೆಯಾಗಿದ್ದಾನೆ. ಆರ್ಟಿ ನಗರದಲ್ಲಿ ವಾಸವಿದ್ದ ಆದಿತ್ಯ ಅನ್ನುವ ಯುವಕ ತಮ್ಮ ತಾಯಿ ಮೊಬೈಲಲ್ಲಿ ಹಲವು ಲೊಕೇಶನ್ಗಳನ್ನ ಸರ್ಚ್ ಮಾಡಿ ಮನೆ ಬಿಟ್ಟು ಹೋಗಿದ್ದಾನೆ. ಆದಿತ್ಯ ಕಟಿಂಗ್ ಶಾಪ್ಗೆ ಹೋಗೋದಾಗಿ ಹೇಳಿ ಬಟ್ಟೆನ ಬ್ಯಾಗ್ ಅಲ್ಲೇ ಇರಿಸಿಕೊಂಡು ಮನೆಯಿಂದ ಹೊರಟು ಹೋಗಿದ್ದ. ಬಾಲಕ ಹೋಗ್ತಾ ಇರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪೋಷಕರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಮಗನಿಗಾಗಿ ಹುಡುಕಾಡುತ್ತಿದ್ದಾರೆ.
ಐಎಎಸ್ ರೋಹಿಣಿ ಸಿಂಧೂರಿ ಹಾಗೂ ಐಜಿಪಿ ಡಿ ರೂಪಾ ಮೌದ್ಗಿಲ್ ನಡುವಿನ ಜಟಾಪಟಿ ಪ್ರಕರಣ ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದೆ. ಐಪಿಎಸ್ ಅಧಿಕಾರಿ ಡಿ ರೂಪಾ ವಿರುದ್ಧ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ರು. ಮಾನನಷ್ಟ ಮೊಕದ್ದಮೆ ಹಿನ್ನೆಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಐಜಿಪಿ ರೂಪಾ ಮೌದ್ಗಿಲ್ಗೆ ಸಮನ್ಸ್ ಜಾರಿ ಮಾಡಿತ್ತು. ಇವತ್ತು ಡಿ ರೂಪಾ ಕೋರ್ಟ್ಗೆ ಹಾಜರಾಗಿ ಜಾಮೀನು ಪಡೆದಿದ್ದಾರೆ. 25,000 ಬಾಂಡ್ ಷರತ್ತಿನೊಂದಿಗೆ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಐಜಿಪಿ ಡಿ ರೂಪಾ ಮೌದ್ಗಿಲ್ ಅವರಿಗೆ ಜಾಮೀನು ನೀಡಿದೆ. ಉಡುಪಿಯ ಪ್ರತಿಷ್ಠಿತ ಸರ್ಕಾರಿ ಶಾಲೆಯಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ. 1600 ಮಕ್ಕಳಿರುವ ಉಡುಪಿ ಜಿಲ್ಲೆಯ ಒಳಕಾಡು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನೀರಿಗಾಗಿ ಪರದಾಟ ನಡೆಸುತ್ತಿದ್ದಾರೆ. ನಗರಸಭೆಯಿಂದ ಗುಣಮಟ್ಟದ ನೀರು ಸರಬರಾಜು ಇಲ್ಲದೆ ಮಕ್ಕಳು ಕುಡಿಯೋದಕ್ಕೆ ಮನೆಯಿಂದನೇ ನೀರಿನ ಬಾಟಲ್ ತರುತ್ತಿದ್ದಾರೆ. ಶುದ್ಧೀಕರಣ ಯಂತ್ರ ಇದ್ರೂ ಅಡುಗೆಗೆ ಗುಣಮಟ್ಟದ ನೀರು ಬಳಕೆ ಇಲ್ಲದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಸಿಯೂಟಕ್ಕೂ ಅದೇ ನೀರು ಬಳಕೆಯಾಗ್ತಿದೆ. ಒಟ್ಟಿನಲ್ಲಿ ಹಣ ಖರ್ಚು ಮಾಡದೆ ಮಕ್ಕಳ ಆರೋಗ್ಯದೊಂದಿಗೆ ಶಿಕ್ಷಣ ಇಲಾಖೆ ಚೆಲ್ಲಾಟವಾಡುತ್ತಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯದ ಒಡಲು ಬರಿದಾಗಿರುವ ಹಿನ್ನೆಲೆಯಲ್ಲಿ ಸಿಗಂದೂರು ಲಾಂಚ್ ಸೇವೆ ಸ್ಥಗಿತಗೊಳಿಸುವ ಆತಂಕ ಶುರುವಾಗಿದೆ. ಲಿಂಗನಮಕ್ಕಿ ಜಲಾಶಯ ಈಗಾಗಲೇ ಬಹುತೇಕ ಬರಿದಾದ ಹಿನ್ನೆಲೆಯಲ್ಲಿ ಈಗಾಗಲೇ ಶರಾವತಿ ಹಿನ್ನೀರು ಭಾಗದ 2 ಲಾಂಚ್ ಸೇವೆ ಸ್ಥಗಿತಗೊಂಡಿದೆ. ಇದೀಗ 3ನೇಯದಾಗಿ ಹೊಳೆ ಬಾಗಿಲಿನ ಲಾಂಚ್ ಸಹ ಸ್ಥಗಿತಗೊಳ್ಳುವ ಆತಂಕ ಶುರುವಾಗಿದೆ. ಲಾಂಚ್ ಸ್ಥಗಿತಗೊಂಡರೆ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಬರುವ ಯಾತ್ರಿಕರಿಗೆ ತೀವ್ರ ತೊಂದರೆಯಾಗಲಿದೆ. ಒಡಿಶಾದ ಬಾಲಾಸೋರ್ ತ್ರಿವಳಿ ರೈಲು ದುರಂತ ಸಂಭವಿಸಿದ ಸ್ಥಳಕ್ಕೆ ಸಿಬಿಐ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. 10 ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದೆ. ಜೂನ್ 2ರಂದು ಸಂಭವಿಸಿದ ಬಾಲಾಸೋರ್ ರೈಲು ಅಪಘಾತದಲ್ಲಿ 275ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದ ಈ ಅಪಘಾತದ ತನಿಖೆಯನ್ನ ಸಿಬಿಐಗೆ ವಹಿಸಲಾಗಿದೆ. ತನಿಖೆಗೆ ಬಂದಿರುವ ಸಿಬಿಐ ಈಗ ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸುತ್ತಿದೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ 5 ಸುದ್ದಿಯನ್ನ ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ಸಕ್ಕರೆ ಬೈಲಿನಲ್ಲಿರುವ 3 ಆನೆ ಮರಿಗಳಿಗೆ ನಾಮಕರಣ ಮಾಡಲಾಗಿದೆ. ವಿಶ್ವ ಪರಿಸರ ದಿನಾಚರಣೆ ವೇಳೆ ಆನೆಗಳಿಗೆ ನಾಮಕರಣ ಮಾಡಲಾಗಿದ್ದು 2.5 ವರ್ಷಗಳ ಹಿಂದೆ ಮರಿ ಹಾಕಿದ್ದ ಕುಂತಿಯ 4ನೇ ಮರಿಗೆ ಧ್ರುವ ಅನ್ನುವ ಹೆಸರಿಡಲಾಗಿದೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಸೆರೆಸಿಕ್ಕ ಆನೆಗೆ ಕೃಷ್ಣ ಅಂತ ನಾಮಕರಣ ಮಾಡಲಾಗಿದೆ. ಇನ್ನು ಚನ್ನಗಿರಿಯ ನಲ್ಲೂರಿನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ತಾಯಿ ಮಗಳನ್ನ ಹತ್ಯೆ ಮಾಡಿದ್ದ ಆನೆಗೆ ಅಭಿಮನ್ಯು ಅಂತ ಹೆಸರಿಡಲಾಗಿದೆ. ಈ 3 ಆನೆಗಳ ಆಗಮನದಿಂದ ಸಕ್ಕರೆಬೈಲು ಆನೆ ಶಿಬಿರದ ಆನೆಗಳ ಸಂಖ್ಯೆ 20ಕ್ಕೆ ಏರಿಕೆಯಾಗಿದೆ. ಮಂಡ್ಯದ ಮಳವಳ್ಳಿಯ ಹುಚ್ಚೇಗೌಡನದೊಡ್ಡಿ ಗ್ರಾಮದ ರೈತ ಮರಿಗೌಡ ಅನ್ನೂರು ವಿಶೇಷ ತಳಿಯ ಬಂಡೂರು ಟಗರು ಖರೀದಿಸಿದ್ದಾರೆ. 1.1 ಲಕ್ಷ ರೂಪಾಯಿ ನೀಡಿ ತಂದ ಟಗರನ್ನ ದೇವಿಪುರ ಗ್ರಾಮದಲ್ಲಿ ಮೆರವಣಿಗೆ ಮಾಡಿದ್ದಾನೆ. ಹುಕ್ಕೂರು ಗ್ರಾಮದಿಂದ ಹುಚ್ಚೇನಗೌಡ ದೊಡ್ಡಿವರೆಗೂ ಟಗರನ್ನ ಮೆರವಣಿಗೆ ಮಾಡಿದ್ದಾರೆ. ಬಾಲಿವುಡ್ನ ಯಂಗ್ ರೆಬಲ್ ಸ್ಟಾರ್ ಪ್ರಭಾಸ್ ಅಭಿನಯದ ಆದಿಪುರುಷ್ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ಗೆ ಬೃಹತ್ ವೇದಿಕೆ ಸಿದ್ಧವಾಗಿದೆ. ತಿರುಪತಿಯಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಆದಿಪುರುಷ ಸಿನಿಮಾದ ಪ್ರೀ ರಿಲೀಸ್ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೂ ಮೊದಲು ನಟ ಪ್ರಭಾಸ್ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದರು. ಆದಿಪುರುಷ್ ಚಿತ್ರ ಇದೇ ಜೂನ್ 16ಕ್ಕೆ ವಿಶ್ವದಾದ್ಯಂತ ಬಿಡುಗಡೆಯಾಗಲಿದ್ದು, ರಾಮನ ಪಾತ್ರದಲ್ಲಿ ಪ್ರಭಾಸ್ ಮತ್ತು ಸೀತೆಯ ಪಾತ್ರದಲ್ಲಿ ಕೃತಿ ಸನೋನ್ ನಟಿಸಿದ್ದಾರೆ. ಇಂಗ್ಲೆಂಡ್ನ ಓವಲ್ ಮೈದಾನದಲ್ಲಿ ನಡೆಯಲಿರುವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ಸಜ್ಜಾಗ್ತಿದೆ. ನಾಳೆಯಿಂದ ಭಾರತ ಆಸ್ಟ್ರೇಲಿಯಾ ನಡುವೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ಆರಂಭವಾಗಿದೆ. ಟೀಂ ಇಂಡಿಯಾ 2ನೇ ಬಾರಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ ತಲುಪಿದ್ರೆ ಆಸೀಸ್ ಮೊದಲ ಬಾರಿಗೆ ಫೈನಲ್ಗೆ ಕಾಲಿಟ್ಟಿದೆ. ಆಸೀಸ್ಗೆ ವಿರಾಟ್ ಕೊಹ್ಲಿ ಭಯ ಕಾಡ್ತಿದೆ. ಉತ್ತಮ ಫಾರ್ಮ್ನಲ್ಲಿರೋ ಕೊಹ್ಲಿಯನ್ನ ಕಟ್ಟಿ ಹಾಕೋದೇ ಆಸೀಸ್ ಬೌಲರ್ಗಳಿಗೆ ದೊಡ್ಡ ಚಿಂತೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.